ನರಸೀಪುರದಲ್ಲಿ ಲಕ್ಷ್ಮೀ ನರಸಿಂಹ ರಥೋತ್ಸವ ಆಗ್ತಾ ಇದೆ. ಶ್ರೀ ಲಕ್ಷ್ಮೀ ನರಸಿಂಹ ರಥೋತ್ಸವದ ವೇಳೆ ನೂಕು ನುಗ್ಗಲಾಗಿದೆ. ರಥದ ಹಗ್ಗ ಎಳೆಯುವಾಗ ಕಾಲ್ ತುಳಿತ ಆಗಿದ್ದು ಕೆಳಗೆ ಬಿದ್ದಿದ್ದಾರೆ ಭಕ್ತರು. ಗಾಬರಿಯಿಂದ ಒಬ್ಬರ ಮೇಲೆ ಒಬ್ರು ಬಿದ್ದಿದ್ದಾರೆ. ಕೂಡಲೇ ಕೆಳಗೆ ಬಿದ್ದವರನ್ನ ಮೇಲೆತ್ತಿದ್ದಾರೆ ಅಕ್ಕಪಕ್ಕದ ಜನ. ಲಕ್ಷ್ಮೀ ನರಸಿಂಹ ರಥೋತ್ಸವದಲ್ಲಿ ಭಾರಿ ದುರಂತ ತಪ್ಪಿದೆ. ರಥದ ಉತ್ಸವ ಮೂರ್ತಿಗೆ ಎಚ್ ಡಿ ರೇವಣ್ಣ ಕುಟುಂಬ ಸಹ ಪೂಜೆಯನ್ನ ಸಲ್ಲಿಕೆ ಮಾಡ್ತಿದ್ದ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ರಥೋತ್ಸವದ ಸಂದರ್ಭದಲ್ಲಿ ನೂಕು ನುಗ್ಗಲಾಗಿ ಭಕ್ತರು ಕೆಳಗಡೆ ಬಿದ್ದಿದ್ರು. ಅವರನ್ನ ಅಕ್ಕಪಕ್ಕದಲ್ಲೇ ಇದ್ದಂತಹ ಇನ್ನುಳಿದ ಭಕ್ತರು ಮೇಲಕ್ಕೆತ್ತಿದ್ದಾರೆ. ಗಾಬರಿಯಿಂದ ಒಬ್ಬರ ಮೇಲೆ ಒಬ್ರು ಬಿದ್ರು. ಕೂಡಲೇ ಕೆಳಗೆ ಬಿದ್ದವರನ್ನ ಅಕ್ಕಪಕ್ಕದ ಜನ ಮೇಲೆತ್ತಿದ್ದಾರೆ. ರಥದ ಉತ್ಸವ ಮೂರ್ತಿಗೆ ಎಚ್ ಡಿ ರೇವಣ್ಣ ಕುಟುಂಬ ಸಹ ಪೂಜೆಯನ್ನ ಸಲ್ಲಿಕೆ ಮಾಡಿದೆ. ಪೂಜೆ ಸಲ್ಲಿಸಿ ಕುಳಿತಿದ್ದ ದೊಡ್ಡಗೌಡರ ಸೊಸೆ ಭವಾನಿ ರೇವಣ್ಣ. ಈ ವೇಳೆ ಭವಾನಿ ರೇವಣ್ಣ ಕಾಲಿಗೂ ಸಹ ಬಾಳೆಹಣ್ಣು ಬಿದ್ದಿದೆ. ರಥಕ್ಕೆ ಎಸಿತಾ ಇದ್ದಂತಹ ಬಾಳೆಹಣ್ಣು ಭವಾನಿ ರೇವಣ್ಣ ಅವರ ಕಾಲ ಮೇಲೆ ಬಿದ್ದಿದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಹಾಸನದ ಹೊಳೆ ನರಸೀಪುರದಲ್ಲಿ ಲಕ್ಷ್ಮೀ ನರಸಿಂಹ ರಥೋತ್ಸವದ ಸಂದರ್ಭದಲ್ಲಿ ಭಕ್ತರ ನಡುವೆ ನೂಕು ನುಗ್ಗಲಾಯಿತು. ಆ ಸಂದರ್ಭದಲ್ಲಿ ಕೆಲವು ಭಕ್ತರು ಕೆಳಗೆ ಬೀಳ್ತಾರೆ. ಒಬ್ಬರ ಮೇಲೆ ಒಬ್ರು ಆಗ ಅಲ್ಲೇ ಪಕ್ಕದಲ್ಲಿದ್ದಂತಹ ಭಕ್ತರು ಅವರನ್ನ ಮೇಲೆತ್ತಿದ್ದಾರೆ. ರಥದ ಉತ್ಸವ ಮೂರ್ತಿಗೆ ಎಚ್ ಡಿ ರೇವಣ್ಣ ಕುಟುಂಬ ಸಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಶ್ರೀ ಲಕ್ಷ್ಮೀ ನರಸಿಂಹ ರಥೋತ್ಸವದ ಸಂದರ್ಭದಲ್ಲಿ ನಡೆದಿರುವಂತಹ ನೂಕು ನುಗ್ಗಲು ಇದು. ಇನ್ನು ರಥೋತ್ಸವದ ಸಂದರ್ಭದಲ್ಲಿ ಬಾಳೆಹಣ್ಣನ್ನ ರಥದ ಮೇಲೆ ಎಸೆಯಲಾಗುತ್ತೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಬಾಳೆಹಣ್ಣು ಭವಾನಿ ರೇವಣ್ಣ ಅವರ ಕಾಲ ಮೇಲೆ ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.